ಸರ್ ನಾವು ವಿಜಯ್ ಅಂತ ನನ್ನ ಹೆಸರು, ರಾಮನಾಥ್ಪುರದಿಂದ ಬಂದಿರೋದು, ಅರ್ಕಲೂರು ತಾಲೂಕು ರಾಮನಾಥ್ಪುರ. ನಮ್ಮನ್ನು ನಾವು ವಸತಿ ರೈತರು ಅಂತ ನಾವು ಕರ್ಕೊಳ್ತೀವಿ. ಕಾರಣ ಏನು ಅಂದರೆ ನಮಗೆಲ್ಲೂ ಕೂಡ ನಮ್ಮ ಸ್ವಂತದ ಸೂರು ಎಲ್ಲೂ ಮಾಡ್ಕೊಳ್ಳಿಕ್ಕಾಗಿಲ್ಲ. ಅದರಿಂದ ನಮ್ಮನ್ನು ಹೆಚ್ಚು ಕಡಿಮೆ 30 ವರ್ಷದಿಂದ ರಾಮನಾಥ್ಪುರದಲ್ಲಿ ನಾವುಗಳು ವಾಸ ಮಾಡ್ತಾಯಿದ್ದೀವಿ. 30 ವರ್ಷದಿಂದ ನಾವು ನಮಗೆ ಏನು ಇಲ್ಲ ನಿರ್ಗತಿಕರು ಅಂತ ಗುರುತಿಸ್ಬಿಟ್ಟು 2022ರಲ್ಲಿ ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಎಲ್ರಿಗೂ 30-40 ಸೈಟ್ ಕೊಟ್ಟಿರ್ತಾರೆ ಸರ್. 30-40 ಸೈಟ್ ಕೊಟ್ಬಿಟ್ಟು ಖಾತೆ ಹಕ್ಕುಪತ್ರ ಕೊಟ್ಟಿರ್ತಾರೆ. ಆದರೆ 2022ರಲ್ಲಿ ಕೊಟ್ಟು ಇದುವರೆಗೂ ಕೂಡ ಖಾತೆ ಮಾಡಿಕೊಡ್ತಾ ಇಲ್ಲ. ನಮಗೆ ಖಾತೆ ಮಾಡಿಕೊಡಿ ಅಂದ್ಬಿಟ್ಟು ನಾವು ಪಿ ಡಿ ಒ ಕೇಳಿದ್ರೆ ಪಿ ಡಿ ಒ ಅವರು ತಹಶೀಲ್ದಾರ್ಗೆ ಹೇಳ್ತಾರೆ, ತಹಶೀಲ್ದಾರ್ ಅವರು ಇ ಒಗೆ ಹೇಳ್ತಾರೆ. ಹೀಗೆ ಕಚೇರಿಯಿಂದ ಕಚೇರಿಗೆ ಸುತ್ತಿಸ್ತಾ ಇದ್ದಾರೆ. ನಮ್ಗಳಲ್ಲಿ ದಿನನಿತ್ಯ ಕೂಲಿ ಮಾಡಿ ಜೀವನ ಮಾಡ್ತಾ ಇರೋಂಥ ಜನಗಳು ನಾವು. ಒಂದು ದಿನ ಕೂಲಿಗೆ ಹೋಗಲಿಲ್ಲ, ನಾಳೆ ದಿನ ನಮಗೆ ಅನ್ನ ಇಲ್ಲ. ನಾವು ಡಿ ಸಿ ಆಫೀಸ್ಗೆ ಕೂಡ ಬಂದಿದ್ದೀವಿ. ಡಿ ಸಿ ಅವರು ತಹಶೀಲ್ದಾರ್ಗೆ ಸೂಚಿಸಿದರೆ ಅವರು ಕೂಡ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ತಹಶೀಲ್ದಾರ್ ಡಿ ಸಿ ಆಫೀಸ್ನಲ್ಲಿದ್ದಾಗ ಬಂದು ಕೇಳಿದರೆ ಇವ್ರನ್ನ ಹೊರ ಕಳಿಸ್ರಿ ಅಂತ ಹೇಳ್ತಾರೆ. ನಮ್ಮಂಥವ್ರು ನಾವು ಯಾರನ್ನ ಕೇಳಬೇಕು? ನಾವುಗಳು ನಮ್ಮ ಸಮಸ್ಯೆ ಯಾರ ಹತ್ರ ಹೇಳ್ಕೊಬೇಕು? ನಾವು ನಮಗೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು ಕಷ್ಟ ಆಗಿದೆ ನಮಗೆ ನಿಜವಾಗ್ಲೂ. ಅದರಿಂದ ಏನೋ ಒಂದು ಸಣ್ಣದ ಸ್ವಂತ ಸೂರು ಮಾಡ್ಕೊಳ್ಳುವ ಅಂತಂದರೆ ಪಂಚಾಯತಿಯವ್ರು ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮಗೆ ಖಾತೆ ಮಾಡಿಕೊಡ್ತಾ ಇಲ್ಲ. ಖಾತೆ ಹೋಗಿ ಕಟ್ಕೊಳ್ಳೋಣ ಅಂತ ಅಂದರೆ ಅವ್ರು ಇವ್ರನ್ನ ಬಿಟ್ಟು ನಮ್ಮನ್ನು ಒಕ್ಕಲೆಪ್ಪಿಸ್ತಾರೆ. ಅದೊಂದು ಸಮಸ್ಯೆ. ಅದಕ್ಕೋಸ್ಕರ ಸರ್ಕಾರದಿಂದ ಕಾನೂನು ಪ್ರಕಾರನೇ ಹೋಗೋಣ ನಾವು ದೇಶಕ್ಕೋಸ್ಕರ ನಮ್ಗೆ ಖಾತೆ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಲ್ಲ, ಅದನ್ನು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ರಾಜಕೀಯ ನಮ್ಮ ತಾಲೂಕಿನ ಶಾಸಕರು ಅಂತ ಅಂದ್ಕೊಂಡಿರ್ತೀನಿ ನಾನು. ಶಾಸಕರು ಮತ್ತು ಅಕ್ಕಪಕ್ಕದ ಹಳ್ಳಿಯವ್ರನ್ನ ಅವ್ರಿಗೆ ಪ್ರಚೋದನೆ ಮಾಡಿಬಿಟ್ಟು ಪ್ರಚೋದನೆ ಮುಂಚೆ ಮಾದೇಶ್ ಅಂತ ಇದ್ದರು, ಗ್ರಾಮ ಪಂಚಾಯತಿ ಮಾದೇಶ್ ಅಂತ ಇದ್ದರು. ಅವರು ರಾಮನಾಥ್ಪುರದ ನಮಗೆ ಕೊಟ್ಟಿರೋ ಜಾಗಕ್ಕೆ ಬಿಳುಗುಲಿ ಅಂತ, ಅದು ಆ್ಯಕ್ಚುಲಿ ರಘುಪತಿ ಕೊಪ್ಪಲು ಬಿಳುಗುಲಿ ಅಂತ ಬೋರ್ಡ್ ತಂದು ಇಟ್ಟಿದ್ದಾರೆ. ಅದನ್ನು ಕೂಡ ಪಂಚಾಯತಿಯವ್ರು ಯಾರೂ ಕೇಳಲಿಲ್ಲ. ಅದು ನಮಗೆ ವಸತಿ ರೈತರಿಗೆ ಅಂತಲೇ 2003-4ರಲ್ಲಿ ಅದು ಮೀಸಲಾಗಿಟ್ಟಿರೋ ಜಾಗ ರಾಮನಾಥ್ಪುರ ರಘುಪತಿ ಕೊಪ್ಪಲಿಗೆ. ಅದಕ್ಕೆ ತಂದು ಬಿಳುಗುಲಿ ಅಂತ ಬೋರ್ಡ್ ನೆಟ್ಟರು ಕೂಡ ಯಾರೂ ಕೇಳ್ತಾ ಇಲ್ಲ. ಅಂದರೆ ನಾವೆಲ್ಲ ಧ್ವನಿ ಇಲ್ಲದವ್ರು ಆಗಿಬಿಟ್ಟಿದ್ದೀವಿ. ಧ್ವನಿ ಇಲ್ಲದವ್ರನ್ನ ಅಡಗಿಸೋ ಕಾರ್ಯನ ಮಾಡ್ತಾ ಇದ್ದಾರೆ. ನಮಗೆ ರಕ್ಷಣೆ ಮತ್ತು ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ ಅಂತ ಕೇಳ್ಕೊಳ್ತೀನಿ. ರಾಜಕೀಯವಾಗಿ ಈಗ ಪ್ರಬಲವಾಗಿ ಈಗ ಅಧಿಕಾರ ನಡೆಸ್ತಾರೆ ಅವರು. ಸದ್ಯಕ್ಕೆ ನಮ್ಮಲ್ಲಿ ಎ ಮಂಜು ಅವರು ಇದ್ದಾರೆ. ಅವ್ರುಗಳು ಹೇಳ್ತಾರೆ 20-30 ತಗೊಳ್ಳಿ ನೀವು, ನಾವು ಏನು ಬೇಕಾದ್ರೂ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ 20-30ರಲ್ಲಿ ಒಂದು ಈಗ ಯಾರೋ ನೆಂಟರು ಎಷ್ಟು ಬಂದರು, ಒಂದು ಕೊಟ್ಟಿಗೆ ಒಂದು ದನ ಕರು ಇತ್ತು, ಎಲ್ಲಿ ಕಟ್ಕೊಳ್ಳಿಕ್ಕಾಗುತ್ತೆ? ಏನು ಮಾಡಲಿಕ್ಕಾಗುತ್ತೆ? ಸರ್ಕಾರ ಕೊಟ್ಟಿದೆ, ಅದನ್ನಾದರೂ ಕೊಡಿ, ಮುಂದೆ ಬರೋರಿಗೆ ಏನಾದರೂ ಮಾಡಿ ಅಂತ ಹೇಳಿದ್ವಿ. ಆ್ಯಕ್ಚುಲಿ ನಾವು 20-30 ಕೊಡಿ ಅಂತ ಕೂಡ ಅಲ್ಲ, 30-40 ಕೊಡಿ ಅಂತ ನಾವು ಯಾವಾಗಲೂ ಕೇಳಿಲ್ಲ. ಸರ್ಕಾರದಿಂದ 20-30 ಕೊಟ್ಟಿದ್ದಾರೆ, ಅದಕ್ಕೆ ಖಾತೆ ಮಾಡಿಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ನಾವು ಇದನ್ನು ಮಾಡಿಕೊಡ್ತಾ ಇಲ್ಲ. ಅನಿರ್ದಿಷ್ಟ ಧರಣಿ ಮಾಡಬೇಕು ಅಂತ ಇದ್ದೀವಿ. ಸರ್ಕಾರದಿಂದ ಕೊಟ್ಟಿರೋ ಹಕ್ಕುಪತ್ರದ ವಿವರ ಸರ್ ಇದು.